ಹಾಯ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಭವಾನಿ. ಎಲ್ಲರೂ ಹೆಂಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಬೆಳಿಗ್ಗೆನೆ, ಇವತ್ತು ಟೈಮ್ ಆಗಲೇ 11 ಗಂಟೆ ಆಗೋಗೈತೆ. ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ಏನಂದರೆ, ಇವತ್ತು ಶ್ರೀರಾಮನವಮಿ ಆಗಿರೋದ್ರಿಂದ ಇವತ್ತು ವಾರ ಎಲ್ಲ ಮಾಡ್ತಾಯಿದ್ದೀನಿ. ನಮ್ಮನೇಲಿ ನಾವು ಯಾವ ರೀತಿ ಮಾಡ್ತೀವಿ ಅನ್ನೋದನ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಇವತ್ತಿನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಏನು ದುಡ್ಡೇನು ಕಟ್ಟಾಗೋದಿಲ್ಲ. ಯಾರು ಹೊಸಬ್ರಿಗೆ ನೀವು ಹೆಲ್ಪ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಅಷ್ಟೇ. ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಏನು ದುಡ್ಡು ಕಟ್ಟಾಗೋದಿಲ್ಲ. ಹೊಸಬ್ರಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಾನು ಇವತ್ತೇನು ದೇವ್ರ ಪಾತ್ರೆ ಎಲ್ಲ ಏನು ಕ್ಲೀನ್ ಮಾಡಲಿಲ್ಲ. ಈಗ ಒಂದು ವಾರ 3 ದಿವಸನೂ ಆಗಿರಲಿಲ್ಲ ಕ್ಲೀನ್ ಮಾಡಿ. ಅದಕ್ಕೋಸ್ಕರ ಇನ್ನೇನು ವಾರಕ್ಕೆ 2 ಸಲ ಏನು ದೇವ್ರ ಪಾತ್ರೆ ಏನು ಕ್ಲೀನ್ ಮಾಡೋದೇನು ಬೇಡ. ಪದೇ ಪದೇ ಯಾವಾಗಲೂ ವಾರನೂ ಅಷ್ಟೇ ದೇವ್ರ ಪಾತ್ರೆ ಏನು ಕ್ಲೀನ್ ಮಾಡ್ತಾ ಇರಬಾರ್ದು. ಇಲ್ಲ ವಾರಕ್ಕೊಂದ್ಸಲಿನೂ ಮಾಡಲ್ಲ. ಒಬ್ಬೊಬ್ಬರು 15 ದಿವ್ಸಕ್ಕೊಂದ್ಸಲ ದೇವ್ರ ಪಾತ್ರೆ ತೊಳಿತಾರೆ. ಜಾಸ್ತಿ ತೊಳಿಲೂಬಾರ್ದು ಅಂತಂತಾರೆ. ಒಬ್ಬೊಬ್ಬರು ಅಂದರೆ ಅವ್ರವ್ರ ಕಡೆ ಇದ್ದಂಗೆ ಹೆಂಗಿರುತ್ತೆ ಹಂಗೆ. ನಾನು ಮಾತ್ರ ವಾರಕ್ಕೊಂದ್ಸಲಿ ಏನು ತೊಳೆಯಲ್ಲ. 15 ದಿವ್ಸಕ್ಕೊಂದ್ಸಲ ತೊಳಿತೀನಿ, ಇಲ್ಲ 10 ದಿವ್ಸಕ್ಕೊಂದ್ಸಲಿ ತೊಳಿತೀನಿ. ನನಗೆ ಹೆಂಗೆ ಟೈಮ್ ಆಗುತ್ತೆ ಆ ರೀತಿ ಫ್ರೀ ಇದ್ದಾಗ ನಾನು ದೇವ್ರ ಪಾತ್ರೆ ಎಲ್ಲ ಕ್ಲೀನ್ ಮಾಡೋದು. ಇವಾಗೆಲ್ಲ ತಿರ್ಗಾ ವಾರ ಎಲ್ಲ ಮಾಡಿದ್ದೆ. ಗುರುವಾರನೂ ಅಷ್ಟೇ ಎಲ್ಲ ವಾರ ಎಲ್ಲ ಮಾಡಿದ್ನಲ್ವ. ಇನ್ನೇನು ಶುಕ್ರವಾರ ತಿರ್ಗಾ ಶ್ರೀರಾಮನವಮಿ ಅಂದ್ಬಿಟ್ಟು ನನಗೆ ಶ್ರೀರಾಮನವಮಿ ಅನ್ನೋದು ಗೊತ್ತಿರಲಿಲ್ಲ. ಹಂಗೂ ಎಲ್ಲ ಗುರುವಾರ ಮಾಡಿದ್ದೆ. ನಾನು ಗುರುವಾರ ಹೆಂಗೆ ಇದ್ರೂ ಮಾಡೇ ಮಾಡ್ತೀನಿ. ಅದೇ ರೀತಿಯೇ ಶುಕ್ರವಾರನೂ ಮಾಡೋಣ ಬಿಡು ಅಂದ್ಬಿಟ್ಟು ಶುಕ್ರವಾರನೂ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿದ್ದಾಯಿತು. ಎಲ್ಲ ಕೆಲಸ ಮಾಡಿಟ್ಟು ನಾನೇ ಹೋಗಿದ್ದೆ. ಹೂವು ಎಲ್ಲ ತೊಗೊಬಂದು ಬಾಳೆಹಣ್ಣೆಲ್ಲ ತಗೊಬಂದೆ. ಬಸ್ ಸ್ಟ್ಯಾಂಡ್ಗೆ ಹೋಗಿದ್ದು ಎಲ್ಲ ಹೂವು ಎಲ್ಲ ಒಣಗೋಗಿತ್ತಲ್ಲ, ಅವೆಲ್ಲ ಹೂವು ಎಲ್ಲ ತೆಗೆದು ಕಳಿಸ್ತಲ್ಲಿರೋ ಹೂವೂ ಅಷ್ಟೇ ಎಲ್ಲ ಎಲೆನೂ ಎಲ್ಲ ತೆಗ್ದಾಕ್ತೆ. ಎಲೆ ಎಲ್ಲ ಜಾಸ್ತಿನೇ ಒಣಗೋಗ್ಬಿಟ್ಟಿತ್ತು. ಅದಕ್ಕೇ ಅದನ್ನು ಎಲ್ಲ ತೆಗ್ದಾಕ್ಬಿಟ್ಟು ವೀಳ್ಯದೆಲೆ ಏನು ಮುಡಿಸ್ಲಿಲ್ಲ. ನಾನು ದಾಸವಾಳದೆಲೆನೇ ಯಾವಾಗಲೂ ಜಾಸ್ತಿ ಮುಡಿಸೋದು. ಅಂದರೆ ವೀಳ್ಯದೆಲೆ ನಮ್ಮನೇನು ರೂಢಿ ಮಾಡಿಲ್ಲ ಆವಾಗಿಂದನೂ ಅಷ್ಟೇ. ಅವರು ಯಾವ ರೀತಿ ಮಾಡ್ಕೊಬಂದಿರ್ತಾರೆ ಅದೇ ರೀತಿಯೇ ನಾನು ಮಾಡ್ತಾಯಿರೋದು. ನಾನೇನು ವೀಳ್ಯದೆಲೆನೇ ಮುಡಿಸಲ್ಲ. ಯಾವ ಸಿಗುತ್ತೆ ಅದು ಒಟ್ಟಿನಲ್ಲಿ ವೀಳ್ಯದೆಲೆ ಆದರೂ ಆಗಿರ್ಬೋದು, ದಾಸವಾಳದೆಲೆನೂ ಆಗಿರ್ಬೋದು, ಅದೂ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಮ್ಮನೇಲಿ ಮತ್ತೆ ಅದನ್ನು ಮುಡಿಸ್ತಾರೆ. ಅದೇ ರೀತಿ ಆಯಿತು ಫ್ರೆಂಡ್ಸ್. ಇವಾಗ ಏಲಕ್ಕಿ ಕಾಯಿ ಹಾಕ್ತಾಯಿದ್ದೀನಿ, ಸ್ವಲ್ಪ ಬೆಲ್ಲ, ಹೂವು ಎಲ್ಲ ಇನ್ನೂ ಏನು ಮುಡಿಸ್ಲಿಲ್ಲ ದೇವ್ರಿಗೆ ನಾನು. ಅಷ್ಟರೊಳಗೆ ಫಸ್ಟ್ ಇದೆಲ್ಲ ರಸಾಯನನೂ ಮಜ್ಜಿಗೆ ಪಾನಕ ಎಲ್ಲ ಮಾಡ್ಕೊಬಿಡೋಣ. ಇವತ್ತು ಶ್ರೀರಾಮನವಮಿ ಆಗಿರೋದ್ರಿಂದ ಅಲ್ಲಿ ದೇವಸ್ಥಾನಗಳಲ್ಲೂ ಕೊಡ್ತಾರೆ. ಏನೇ ಕೊಟ್ಟರು ನಮ್ಮ ಮನೆಗಳಲ್ಲಿ ನಾವು ಮಾಡ್ದಂಗೆ ಆಗಲ್ಲ ಅಲ್ವಾ ಫ್ರೆಂಡ್ಸ್. ಹಂಗೆ ನಾನು ನಮ್ಮ ಮನೆಯಲ್ಲಿ ಏನೇ ಆಗಲಿ ಒಂದೊಂದು ಲೋಟನಾದರೂ ಸರಿ ನಾನು ಮಾಡಿಡ್ತೀನಿ ಪೂಜೆ ಮಾಡೋಕ್ಕೆ. ಅದೇ ರೀತಿ 2 ಚಿಪ್ ಬಾಳೆಹಣ್ಣು ತೊಗೊಬಂದಿದ್ದೆ, 1 ಹಣ್ಣು ತೊಗೊಬಂದಿಟ್ಟಿದ್ದೆ. ಅದಕ್ಕೆ ಫಸ್ಟು ರಸಾಯನ ಎಲ್ಲ ಮಾಡಿ ರೆಡಿ ಮಾಡಿ ಇಕ್ಕಿದ್ದೀನಿ. ಇವಾಗ ಮಜ್ಜಿಗೆ ಪಾನಕ ಮಾಡೋಣ ಅಂದ್ಬಿಟ್ಟು ಪಾನಕ ಮಾಡೋದಕ್ಕೆ ಬೆಲ್ಲ, ಅದು ಆರ್ಗಾನಿಕ್ ಬೆಲ್ಲ, ಕಪ್ಪುಗೇನೆ ಐತೆ, ಏನಾಗಲ್ಲ. ಅದನ್ನೇ ಬೆಲ್ಲನೇ ಸ್ವಲ್ಪ ನೆನೆಸಿಟ್ಟು ಅದನ್ನು ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಬೆಲ್ಲನ ನಿಂಬೆಹಣ್ಣಿತ್ತು, ಒಂದೇ ಒಂದು ನಿಂಬೆಹಣ್ಣಿತ್ತಲ್ವ, ಅದನ್ನು ಸ್ವಲ್ಪ ಅಂದರೆ ಜಾಸ್ತಿ ಏನು ಮಾಡಿಲ್ಲ, 1-2 ಲೋಟ ಆಗೋಷ್ಟು ಮಾಡಿದೆ ದೇವ್ರ ಮುಂದಿಗೆ ಮಾಡೋದಕ್ಕೆ ಅಂತ. ಮಜ್ಜಿಗೆ ಏನೋ 1 ಲೋಟ ಮಾಡಿದ್ದು, ಪಾನಕ ಮಾತ್ರ 1-2 ಲೋಟದಷ್ಟು ಮಾಡಿದ್ದೆ ಚೊಂಬಲೇನೆ. ನನ್ನ ಮಕ್ಕಳು ಎಲ್ಲ ಕುಡಿತಾರೆ ಅಂದರೆ. ನನ್ನ ಮಗ ಏನು ದೊಡ್ಡವನೇನಿಲ್ಲ, ಊರಿಗೆ ಹೋಗೋನೆ ಅವನು, ಅವ್ರ ಅತ್ತೆ ಮನೆಗೆ ಹೋಗೋನಲ್ವ, ಹಂಗಾಗಿ ಅವ್ನು ಚಿಕ್ಕವನು ಅಷ್ಟೇ ಇರೋದಲ್ವ. ನಾವೇನೇ ಇನ್ನೇನು ದೇವಸ್ಥಾನದ ಹತ್ರನೂ ಹೋಯ್ತಾರೆ, ಅಲ್ಲೂ ಕೊಡ್ತಾರೆ. ಯಾರು ಜಾಸ್ತಿ ಕುಡಿಯೋಲ್ಲ ಪಾನಕ ಎಲ್ಲನೂ. ಮಜ್ಜಿಗೆ ಆದರೆ ಬೇಸಿಗೆ ಕುಡಿತಾರೆ. ಈ ಪಾನಕ ಜಾಸ್ತಿ ಸ್ವೀಟ್ ಇರುತ್ತೆ ಅಂದ್ಬಿಟ್ಟು ಸ್ವಲ್ಪ ಅಷ್ಟೇನು ಜಾಸ್ತಿ ಕುಡಿಯೋಲ್ಲ ಫ್ರೆಂಡ್ಸ್. ಹಂಗಾಗಿ ಅದನ್ನು ಮಾಡಿದ್ದಾಯಿತು, ಇದನ್ನು ಮಾಡಿದ್ದಾಯಿತು. ಹೂವನ ಬಸ್ ಸ್ಟ್ಯಾಂಡಿಂದ ತಗೊಬಂದಲ್ವ, ಏನೇ ಆದರೂ ನನ್ನ ಮನೇಲಿ ಸ್ವಲ್ಪ ನೀರು ಚಿಮ್ಮಿಸ್ಬಿಟ್ಟೇ ನಾನು ಹೂವು ದೇವ್ರಿಗೆ ಇಡೋದು. ಎಲ್ಲರೂ ಅದೇ ರೀತಿಯೇ ಮಾಡೋದು. ನಾನು ಹಂಗೇ ಹೂವು ಸ್ವಲ್ಪ ನೀರು ಚಿಮ್ಮಿಸ್ಬಿಟ್ಟಿಡೋದು. ಈಗ ಎಲ್ಲ ಕಳಸಕ್ಕೆಲ್ಲ ಹೂವು ಎಲ್ಲ ಇಟ್ಟಿದ್ದಾಯಿತು. ಅದಕ್ಕೆಲ್ಲ ಅರಿಶಿನ ಕುಂಕುಮ ಇಕ್ತಾಯಿದ್ದೀನಿ. ದೇವ್ರ ಪಾತ್ರೆ ಎಲ್ಲ ಈಗ 1 ವಾರ ಆಗಿರಲಿಲ್ಲ, ಇನ್ನೂ ಬೇಗನೆ ಇನ್ನೂ 4 ದಿವಸ ಆಗಿತ್ತೇನೋ ಅಷ್ಟೇ. ಅದಕ್ಕೆ ದೇವ್ರ ಪಾತ್ರೆ ಏನು ಕ್ಲೀನ್ ಮಾಡಲಿಲ್ಲ, ಆವಾಗಲೇ ಹೇಳ್ದಂಗೆ. ಅದಕ್ಕೆಲ್ಲ ಹೂವು ಎಲ್ಲ ಇಡ್ತಾಯಿದ್ದೀನಿ. ಏನೇ ಆಗಲಿ ಶಾವಂತಿಗೆ ಹೂವೇ ಚೆನ್ನಾಗಿ ಕಾಣಿಸ್ತದೆ. ಹೂವು ಬಿಡಿ ಹೂವು ಏನು ಇರಲಿಲ್ಲ, ಕಳ್ಸೋಕ್ಕೆ ಅಂತ ತೊಗೊಬರೋಣ ಅಂತ ನೋಡಿದೆ. ಬಿಡಿ ಹೂವು 1 ಮೊಳ 80 ರೂಪಾಯಿ ಹೇಳಿದ್ರು. ಕಾಕಡ ಹೂವನ, ಕನಕಾಂಬರ ಹೂವನೂ ಅಷ್ಟೇ ರೇಟ್ ಜಾಸ್ತಿ ಅಂದರು. ಅದಕ್ಕೆ ಸಾವಂತಿಗೆ ಹೂವನೇ ಇದನ್ನೇ ಮುಡ್ಸೋಣ ಅಂತ ನಾನು ತಗೊಬಂದೆ. ಇದು ನೋಡ್ತಿದ್ರೆ ಕಳ್ಸಕ್ಕೆ ಮುಡ್ಸೋಕ್ಕಾಗಲಿಲ್ಲ. ಜಾಸ್ತಿ ಹೂವು ಸ್ವಲ್ಪ ದಪ್ಪಕ್ಕೆ ದಿಂಡೆ ಹಂಗೆ ಕಾಣಿಸ್ತಿತ್ತಲ್ವ, ಹಂಗಾಗಿ ಸ್ವಲ್ಪ ಕಳಸ ನಮ್ಮದು ಚಿಕ್ಕ, ನೀರು ತುಂಬಿಟ್ಟಿರೋದು. ಕೆಳಗಡೆ ಸ್ವಲ್ಪ ಅಕ್ಕಿನೂ ಹಾಕಿಕ್ಕಿದ್ದೀವಿ, ಮೇಲ್ಗಡೆ ಸ್ವಲ್ಪ ನೀರು ಹಾಕಿಕ್ಕಿದ್ದೀವಲ್ವ. ಜಾಸ್ತಿ ಆವಾಗಲೇ ಮುಡ್ಸಿದಾಗ ಮುಡ್ಸೋಕ್ಕಾಗಲೇ ಇಲ್ಲ. ಆಮೇಲೆ ಹೆಂಗೋ ಸ್ವಲ್ಪ ನೀಟಾಗಿ ಮುಡಿಸ್ದೆ, ಹೆಂಗೆ ಚೆನ್ನಾಗಿ ಕಾಣಿಸ್ತೈತಿ. ಇವಾಗ ಶಾವಂತಿಗೆ ಹೂವು ಆದ್ರೂ ಚೆನ್ನಾಗಿ ಲುಕ್ಕಾಗಿ ಕಾಣಿಸ್ತೈತಿ ನೋಡಿ. ಇವಾಗ ಅದನ್ನೇ ಇರೋದನ್ನೇ ಎಲ್ಲ ದೇವ್ರಿಗೂ 2 ಹೂವು ಎಲ್ಲ ಕಟ್ ಮಾಡಿಟ್ಟಿದ್ದೀನಿ. ಪೂಜೆ ಎಲ್ಲ ಮಾಡಿಬಿಟ್ರೆ ಫಸ್ಟು ಮನೆ ಕ್ಲೀನ್ ಮಾಡಿ ಪೂಜೆ ಮಾಡಿಬಿಟ್ರೆ ಅವಾಗ ಮನೆಗೆ ನಾಷ್ಟ ಮಾಡೋದು ಹೆಂಗಾದರೂ ಆಗಲಿ ಫಸ್ಟ್ ತಿಂಡಿ ತಿನ್ನೋಕ್ಕಿಂತ ಮುಂಚೆ ನನಗೇನೋ ವಾರ ಮಾಡಿದ್ರೇ ಸರಿ, ಇಲ್ಲಾಂದರೆ ನನಗೆ ಯಾವ ಕೆಲಸ ಮಾಡೋಕ್ಕೂ ಆಗಲ್ಲ ನನಗೆ. ಹಂಗೆ ಅದೇ ರೀತಿಯೇ ಇವತ್ತು ವಾರ ಎಲ್ಲ ಬೇಗನೆ ಮಾಡ್ತಾಯಿದ್ದೀನಿ. ಇವತ್ತು ಎಲ್ಲ ಕೆಲಸ ಮುಗಿಸ್ಕೊಬಿಡೋಣ. ಇವತ್ತು ಇನ್ನೇನು ಬೇಗ ಮಾಡಿದ್ರೆ ನಾವು ಬೇಗ ಮಧ್ಯಾಹ್ನ ಹೊತ್ತು ಫ್ರೀ ಆಗಿರ್ಬೋದು. ಬಿಸಿಲಾದ್ಮೇಲೆ ಕೆಲಸನೇ ಮಾಡೋಕ್ಕಾಗಲ್ಲ. ಆವಾಗ ಬೇರೆ ನನಗೂ ಸೀರೆಗಳಿರ್ತವೆ ಕುಚ್ಚಾಕಬೇಕು, ಇಲ್ಲಾಂದರೆ ಏನಾದರೂ ಬೇರೆ ಏನಾದರೂ ಮನೆ ಕೆಲಸ ಯಾವುದಾದ್ರೂ ಇದ್ದೇ ಇರುತ್ತೆ ಪೆಂಡಿಂಗು. ಅದಕ್ಕೇ ಬೇಗನೆ ವಾರ ಮಾಡ್ಕೊಳ್ಳೋಣ ಅಂತ ಎಷ್ಟು
ಎಷ್ಟೇ ಬೇಗ ಎದ್ದೇಳೋಣ ಅಂತ ಅಲಾರಾಮ್ ಇಟ್ಟಿದ್ರೂ ಆಫ್ ಮಾಡಿ ಮಲ್ಕೋತೀನಿ. ಅದು ಹಂಗೇ ಕೆಲಸ ಹೂವು ರಾತ್ರಿ ಹೊತ್ತು ಶುಚಿ ಮಲ್ಕೊಳಕ್ಕಾಗಲ್ವಲ್ಲ, ಬೇಗ ಎದ್ದೇಳೋಕ್ಕಾಗಲ್ಲ. ಇವಾಗ ನೋಡಿ ಫ್ರೆಂಡ್ಸ್, ಇವಾಗ ಹೂವು ಎಲ್ಲ ಇಟ್ಟಿದ್ದಾಯಿತು, ದೇವ್ರ ಫೋಟೋಕ್ಕೆಲ್ಲ ಹೂವು ಎಲ್ಲ ಇಟ್ಟಿದ್ದಾಯಿತು. ಇವಾಗ ನೋಡಿ ಬಾಗಿಲಲ್ಲೆಲ್ಲ ರಂಗೋಲಿ ಎಲ್ಲ ಹಾಕಿದ್ದೀನಿ. ಹೊಸ್ಲಿಗೂ ಅರಿಶಿನ ಕುಂಕುಮ ಎಲ್ಲ ನೀಟಾಗಿ ಇಟ್ಟಿದ್ದೀನಿ. ಅರಿಶಿನ ಕುಂಕುಮ ಹೊಸ್ಲಿಗೆ ಮೇನ್ ಇಕ್ಬೇಕಂತೆ, ಅದು ಹೊಸ್ಲಿಗೇನೆ ಅಂತೆ, ಹೊಸ್ಲಲ್ಲೇ ಅಂತೆ ಲಕ್ಷ್ಮಿ ಬರೋದು. ಹಂಗಾಗಿ ಮೇನ್ ಹೊಸ್ಲಿಗೆ ಲಕ್ಷ್ಮಿ ಅರಿಶಿನ ಕುಂಕುಮ ಎಲ್ಲ ಚೆನ್ನಾಗಿ ಇಕ್ಬೇಕು. ಎಲ್ಲ ಹೊರಗಡೆ ಎಲ್ಲ ರೆಡಿ ಮಾಡ್ಕೊಬಂದು ಇವಾಗ ರಸಾಯನ ಮಜ್ಜಿಗೆ ಪಾನಕ ಎಲ್ಲ ಅದು ಎಲ್ಲ ರೆಡಿ ಆಗೈತೆ ನೋಡಿ. ನಾನು 3 ಲೋಟ ಮಾಡಿದ್ದೀನಿ ಅಷ್ಟೇ ನೋಡಿ ಫ್ರೆಂಡ್ಸ್. ನಮ್ಮ ಮನೇಲಿ ಶ್ರೀರಾಮನವಮಿ ಈ ರೀತಿ ಮಾಡೋದು. ಇನ್ನೂ ಪೂಜೆ ಮಾಡಿಲ್ಲ. ನಮ್ಮ ರಾಯರು ನೋಡಿ ಅಲ್ಲಿ ಚಿಕ್ಕದಾಗಿ ಕಾಣಿಸ್ತವ್ರೆ, ಜಾಸ್ತಿ ಇಲ್ಲಿ ಲೋಟ ಎಲ್ಲ ಮಡ್ಗಕ್ಕೆ ಜಾಗ ಇಲ್ಲ, ಹಂಗಾಗಿ ಚಿಕ್ಕದಾಗಿ ಕಾಣಿಸ್ತವ್ರೆ ನೋಡಿ. ಅಲ್ಲಿ ಈಗ ಕಾಣಿಸ್ತವ್ರೆ ನಮ್ಮ ರಾಯರು. ಮಜ್ಜಿಗೆ ಪಾನಕ, ಹೆಸ್ರುಬೇಳೆ ಏನು ಮಾಡಲಿಲ್ಲ, ಮಜ್ಜಿಗೆ ಪಾನಕನೇ ಸಾಕು. ಮೊದಲು ದೇವ್ರಿಗೆ ಸಿಹಿನೇ ಇರಬೇಕು, ಹಂಗಾಗಿ ಬಾಳೆಹಣ್ಣು ರಸಾಯನ ಮಾಡಿದ್ದೀನಲ್ವ ಸಾಕು ಅಂದ್ಬಿಟ್ಟು ಬಾಳೆಹಣ್ಣು ರಸಾಯನನೂ ಮಜ್ಜಿಗೆ ಪಾನಕ ಎರಡೂ ಮಾಡಿಟ್ಟಿದ್ದೀನಿ. ಅಲ್ಲಿ ಇಡೋಕ್ಕೂ ಸ್ವಲ್ಪ ಜಾಗನೇ ಇಲ್ಲ. ನಾನು ಹಂಗೂ ಬಾಳೆಹಣ್ಣ ಒಂದು ಚಿಪ್ಪೆ ಇಡೋಣ ಅಂತ 2 ಚಿಪ್ಪು ಬಾಳೆಹಣ್ಣು ತೊಗೊಬಂದಿದ್ದೆ. ಅದು ಯಾಕೋ 2 ಚಿಪ್ಪು ಮಡ್ಗೋಕ್ಕೆ ಆಗಲಿಲ್ಲ. ಅಲ್ಲಿ ಸ್ವಲ್ಪ ಜಾಗ ಚಿಕ್ಕ ಸ್ಪೇಸ್ ಕಮ್ಮಿ ಇರೋದ್ರಿಂದ ಅಲ್ಲಿ ಜಾಗ ಇಡೋಕ್ಕಾಗಲಿಲ್ಲ. ಹಂಗಾಗಿ ಒಂದು ಅರ್ಧ ಚಿಪ್ನಷ್ಟು ಮಡಗಿದ್ದೀನಿ ಅಷ್ಟೇ. ರಸಾಯನಕ್ಕೆ ಸ್ವಲ್ಪ ಹಾಕಿಟ್ಟು ಇನ್ನು ಸ್ವಲ್ಪ ಮಿಕ್ಕಿದ್ದನ್ನ ಅಲ್ಲೇ ದೇವ್ರ ಮುಂದೆನೇ ವೀಳ್ಯದೆಲೆ ಅಡಿಕೆ ಎಲ್ಲ ಇಟ್ಟು ಅರ್ಧ ಚಿಪ್ನಷ್ಟು ಬಾಳೆಹಣ್ಣು ಇಟ್ಟಿದ್ದೀನಿ. ಇಷ್ಟೇ ಸಿಂಪಲ್ಲಾಗೆ ಮಾಡೋದು ನಮ್ಮ ಮನೇಲಿ. ಈಗ ದೇವ್ರ ದೀಪ ಹಚ್ತಾ ಇದ್ದೀನಿ. ಇವಾಗ ನೋಡಿ ನನ್ನ ಮಗ ಎಲ್ಲೋ ಹೋಗೋನೆ ಆಟ ಆಡಲಿಕ್ಕೇನೋ, ಅವನು ಇನ್ನೂ ಬರಲೇ ಇಲ್ಲ. ಅವನು ಹುಡ್ಕೊಂಬರೋದೇ ಅಷ್ಟೊತ್ತಾಗುತ್ತೆ. ನಾನು ಗಂಧ ಕಡಿನ ಎಲ್ಲೋ ಇಟ್ಬಿಟ್ಟು ಎಲ್ಲೆಲ್ಲೋ ಹುಡ್ತೀನಿ. ನಾನು ಇವಾಗ ದೇವ್ರ ಪೂಜೆಗೆ ಅಲ್ಲೇ ದೀಪ ಎಲ್ಲ ಹಚ್ಚಿಟ್ಬಿಟ್ಟು ಗಂಧ ಕಡ್ಡಿ ಹುಡುಕ್ತಾ ಇದ್ದೆ. ಗಂಧ ಕಡ್ಡಿ ಟಿ ವಿ ಸ್ಟ್ಯಾಂಡ್ ಹತ್ರ ಅಲ್ಲೇ ಇತ್ತು, ಆಮೇಲೆ ಸಿಕ್ತು, ತೊಗೊಂಡು ಗಂಧ ಕಡ್ಡಿನೇ ಎಲ್ಲ ಹಚ್ಚುತ್ತಾ ಇದ್ದೀನಿ. ಇವತ್ತೆಲ್ಲ ಪೂಜೆ ಎಲ್ಲ ಮಾಡಿದ್ದಾದಮೇಲೆ ಎಲ್ಲೋ ಒಂದು ಕಡೆ ಹೋಗ್ಬೇಕಿತ್ತು. ಹಂಗೆ ಹೋಗಿದ್ದು ಪೂಜೆ ಮಾಡಿಸ್ಕೊಬರೋಣ ದೇವಸ್ಥಾನಕ್ಕೆ ಅಂತ ಎಲ್ಲ ಮನೆಯನ್ನೆಲ್ಲ ವಾರ ಮಾಡ್ಕೊಂಡು ದೇವಸ್ಥಾನಕ್ಕೂ ಹೋಗಿದೆ. ಅಲ್ಲೂ ಎಲ್ಲ ಮಜ್ಜಿಗೆ ಪಾನಕ ಎಲ್ಲನೂ ಕೊಟ್ಟಿದ್ರು. ಪೂಜೆ ಮಾಡ್ತಾಯಿದ್ದೀನಿ. ದೇವ್ರ ಹತ್ರ ನಾನೇನು ಕೇಳ್ಕೊಳ್ಳಲ್ಲ, ನನ್ನ ಮಕ್ಳಿಗೆ ಒಳ್ಳೇದಾದರೆ ಸಾಕು, ನನ್ನ ಮಕ್ಳಿಗೆ ಆಯುಷ್ಯ ಆರೋಗ್ಯ, ಅವ್ರಿಗೆ ವಿದ್ಯೆ ಬುದ್ಧಿ ಕೊಟ್ಟರೆ ಸಾಕು ಅಂತಲೇ ನಾನು ಕೇಳ್ಕೊಳ್ಳೋದು. ಅವ್ರು ಚೆನ್ನಾಗಿದ್ರೆ ತಾನೇ, ನಾವು ಮಾಡೋದೆಲ್ಲ ಅವ್ರಿಗೋಸ್ಕರನೇ ಅಂತಲೇ ನಾನು ತಿಳ್ಕೊಂಡಿರೋದು. ಎಲ್ಲರೂ ಅಷ್ಟೇ, ಅವ್ರ ಅಪ್ಪ ಅಮ್ಮಂದಿರು ಅಂದರೆ ಮಕ್ಳಿಗೋಸ್ಕರನೇ ಮಾಡೋದು. ನಾನು ಅದೇ ರೀತಿಯೇ ನನ್ನ ಮಕ್ಕಳು ಚೆನ್ನಾಗಿರಬೇಕು ಅಂತಲೇ ನಾನು ಬಯಸೋದು. ಮಗ ದೊಡ್ಡ ಮಗ ಊರಿಗೆ ಹೋಗಿರೋದ್ರಿಂದ ಯಾಕೋ ನನಗೆ ಮನೇಲಿ ಬೇಜಾರು. ಅವನಿದ್ರೆ ಹೋಯ್ತಾ ಬತ್ತಾ ಏನಾದರೂ ಸ್ವಲ್ಪ ಹೆಲ್ಪ್ ಮಾಡ್ತಾನೆ. ಅಮ್ಮ ಅದು ಮಾಡ್ಲಾ, ಅಮ್ಮ ಇದು ಮಾಡ್ಲಾ ಅಂತ, ಇಲ್ಲ ಕಸನಾದರೂ ಗುಡಿಸ್ಲಾ, ಏನಾದರೂ ಮಾಡ್ಲಾ ಅಂತ ಕೇಳ್ತಾ ಇರ್ತಾನೆ. ಇವನು ಅಷ್ಟೇ, ಏನಾದರೂ ಮಾಡ್ತೀನಿ ಅಂತಂತಾನೆ. ಅಂದರೆ ಸ್ವಲ್ಪ ಸಖತ್ತು ತೀಟೆ ಆಗಿರೋದ್ರಿಂದ ಮನೆ ಒಳಗೆ ಇರೋದಿಲ್ಲ, ಎಲ್ಲಿ ಬೇಕು ಅಲ್ಲಿ ತಿರುಗ್ತಾನೆ ಇರ್ತಾನೆ. ನಾನು ಹಂಗಾಗಿ ಪೂಜೆ ಮಾಡ್ತಾಯಿದ್ದೀನಿ. ಶ್ರೀರಾಮನವಮಿ ಅಂದರೆ ಮಜ್ಜಿಗೆ ಪಾನಕನೇ ಫೇಮಸ್ ಎಲ್ಲ ಕಡೆಯೂ ಅಷ್ಟೇ. ಅದೇ ರೀತಿ ನಮ್ಮೂರಲ್ಲೂ ಅಷ್ಟೇ ಜಾಸ್ತಿ ಜೋರಾಗೇ ಮಾಡವ್ರೆ. ಇಲ್ಲೂ ನಮ್ಮ ಮನೆ ಮುಂದೆ ಎಲ್ಲ ಚೆನ್ನಾಗಿ ಹೋಯ್ತವ್ರೆ ಜನಗಳೆಲ್ಲ ಫ್ರೆಂಡ್ಸ್. ಇವಾಗ ನನ್ನ ಮಗ ಇದ್ದಿರೋ ದೊಡ್ಡವನು ಇದ್ದಿದ್ರೆ ಹೋಗುವ ಅವನೇ. ಇವಾಗ ಅವ್ನು ಇಲ್ಲದೇ ಇರೋದ್ರಿಂದ ನಾನೇ ಹೋಗಿ ಈಸ್ಕೊಬರ್ಬೇಕು ಆಮೇಲಿಂದ. ನಮ್ಮ ಮನೆಯಲ್ಲೇ ಮಾಡಿದ್ದೀನಿ, ನಾನೇನು ಹೋಗಲ್ಲ. ಅಂದರೆ ನನ್ನ ಮಗ ಚಿಕ್ಕ ಮಗನಿಗೋಸ್ಕರ ಹೋಗಿ ಈಸ್ಕೊಬರ್ಬೇಕು ಅಷ್ಟೇ. ಅವನಾಗಲೇ ಹೇಳ್ತಿದ್ದ, ಅಂಗನವಾಡಿಗೆ ಹೋಗ್ಬೇಕಾದ್ರೆ ಹೇಳ್ತಿದ್ದ, ಅಮ್ಮ ಹೋಗಮ್ಮ ಮಜ್ಜಿಗೆ ಪಾನಕ ಈಸ್ಕೊಬರ್ಬೇಕು, ನಾನು ಇಲ್ಲಿ ಕೊಡ್ತಾರೆ ಕಣಪ್ಪ ಅಂತ ಹೇಳಿ ಅಂಗನವಾಡಿಗೆ ಹೋಗ್ಬೇಕಾದ್ರೆ ಆಗಲೇ ಅಗ್ರಿಮೆಂಟ್ ಮಾಡಿಬಿಟ್ಟಿದ್ದ. ಹಂಗಾಗಿ ಆಮೇಲಿಂದ ಹೋಗ್ಬೇಕಿತ್ತು. ಇವಾಗೆಲ್ಲ ಪೂಜೆ ಎಲ್ಲ ಮಾಡಿಸಿದ್ದಾಯಿತು. ಏನೋ ಒಂಥರ ಮನ್ಸಿಗೆ ನೆಮ್ಮದಿ. ನನಗೇನೋ ಪೂಜೆ ಮಾಡಿದ್ರೇ ಮನ್ಸಿಗೆ ನೆಮ್ಮದಿ. ನಾಷ್ಟ ಮಾಡೋದು ಹೆಂಗಾದರೂ ಆಗಲಿ, ಪೂಜೆ ಎಲ್ಲ ಮುಗಿಸ್ಕೊಂಡ್ರೆ ಎಷ್ಟೋ ಕೆಲಸ ಆದಂಗೆ. ಮನೆ ಕ್ಲೀನಾಗಿರಬೇಕು. ನಮ್ಮ ಮನೆ ದೇವರು ಚುಂಚನಗಿರಿ ಭೈರವ ಎಲ್ಲ ಪೂಜೆ ಎಲ್ಲ ಮಾಡ್ತಾಯಿದ್ದೀನಿ ನೋಡಿ. ಇವಾಗ ತಿಂಡಿಗೆ ನಾನು ಆಲ್ರೆಡಿ ಉಪ್ಪಿಟ್ಟು ಮಾಡಿ ಇಟ್ಟಿದ್ದೀನಿ. ಅಂದರೆ ಇನ್ನೂ ತಿಂಡಿ ತಿಂದಿಲ್ಲ. ತಿಂಡಿ ತಿನ್ನೋಷ್ಟರಲ್ಲಿ ಲೇಟ್ ಆಯ್ತದೆ. ಪೂಜೆ ಎಲ್ಲ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ನಮ್ಮ ಮನೇಲಿ ಯಾರೂ ಇರಲಿಲ್ಲ, ನಮ್ಮ ಮನೆಯವರು ಎಲ್ಲ ಯಾರೂ ಇರಲಿಲ್ಲ, ಎಲ್ಲ ಹೋಗಿದ್ರು. ಇವತ್ತು ನಮ್ಮ ಮನೇಲಿ ಈ ರೀತಿ ಇತ್ತು ಶ್ರೀರಾಮನವಮಿ. ನಿಮ್ಮ ಮನೇಲಿ ಯಾವ ರೀತಿ ಇತ್ತು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಎಲ್ಲ ಆದಮೇಲೆ ಇಲ್ಲಿಗೆ ಮನೆಗೆ ಬಂದಮೇಲೆ ನೋಡಿ, ನಾನು ಇದಾಗಲೇ 2 ದಿವಸ ಆಗಿತ್ತು ಸೀರೆ ಕುಚ್ಚು ಹಾಕಿ. ಬೇಬಿ ಕುಚ್ಚು ಎಷ್ಟು ಹತ್ರ ಹಾಕಿದ್ದೀನಿ ನೋಡಿ. ಬೇಬಿ ಕುಚ್ಚು ಚೆನ್ನಾಗಿ ಕಾಣಿಸ್ತೈತೆ, ಅದಕ್ಕಾಗಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಎರಡೂ ಅಷ್ಟೇ, 2 ಬೇಬಿ ಕುಚ್ಚು ಸೀರೆ ಹಾಕಿದೆ. ಗ್ರ್ಯಾಂಡ್ ಲುಕ್ ಕೊಡ್ತೈತೆ. ಜಾಸ್ತಿ ಹತ್ರಕ್ಕೇ ಹಾಕಬೇಕು. ಈಗೆಲ್ಲ ಆಲ್ಮೋಸ್ಟ್ ಯಾರು ಮದುವೆಗಳಲ್ಲಿ ಯಾರು ಕ್ರೋಶದ ಹಾಕ್ಸೋದೇ ಇಲ್ಲ. ಅವೆಲ್ಲ ಮನೆಯೆಲ್ಲ ಶೇರ್ಡಾಗುತ್ತೆ ಅಂತ ಅಂದ್ಬಿಟ್ಟು ಎಲ್ಲ ಕ್ರೋಶಾಗಿಂತ ಬೇಬಿ ಕುಚ್ಚು ಹಾಕಿಸ್ತಾರೆ. ಹಾಕಿಸ್ತಾರೆ ಅಂದರೆ ಕ್ರೋಶಗಿಂತ ಜಾಸ್ತಿ ಬೇಬಿ ಕುಚ್ಚು
ಕುಚ್ಚು ಹಾಕ್ಸೋದು. ನೋಡಿ 2 ಬೇಬಿ ಕುಚ್ಚು ಕೊಟ್ಟಿದ್ರು. ನನಗೆ ಟೈಲರ್ಗಳು ಕೊಡೋದು, ಮನೆ ಹತ್ರನೂ ಕೊಡೋರು ಕೊಡ್ತಾರೆ, ಅಂದರೆ ಟೈಲರ್ಗಳು ಜಾಸ್ತಿ ಕೊಡ್ತಾರೆ. ಬೇಬಿ ಕುಚ್ಚು ನೋಡಿ 2 ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಅಂತ. ಸಿಂಪಲ್ ಆಗಿದ್ರೂ ಅಷ್ಟೇ ಎಷ್ಟು ಲುಕ್ಕಾಗಿ ಕಾಣಿಸ್ತೈತೆ ನೋಡಿ. 2 ಬೇಬಿ ಕುಚ್ಚು ಹಾಕಿರೋದು, 2 ಸೀರೆನೂ ಅಷ್ಟೇ ಲುಕ್ಕಾಗಿ ಕಾಣಿಸ್ತೈತೆ. ಬೇಬಿ ಕುಚ್ಚು ಅಷ್ಟೇ ಜಾಸ್ತಿ ಹತ್ತತ್ರ ಹಾಕಿದ್ರೆ ಚೆನ್ನಾಗಿ ಕಾಣೋದು, ಜಾಸ್ತಿ ದೂರ ಹಾಕಿದ್ರೆ ಲುಕ್ ಇರೋಲ್ಲ. ನೋಡಿ ನಾನು ಹಾಕಿರೋದು ಆ ಗೋಲ್ಡ್ ಜರಿ ದುಡ್ಡು ಅಷ್ಟೇ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ನಾನು ಸೂಪರ್ ಅಂತ ಹೇಳ್ತಾ ಇದ್ದೀನಲ್ವ, ಅದೇ ರೀತಿನೇ ಹತ್ರದಿಂದ ನೋಡಿದ್ರೆ ಸಖತ್ತಾಗಿ ಪರ್ಫೆಕ್ಟಾಗಿ ಐತೆ. ನನಗೂ ಅಷ್ಟೇ ಜಾಸ್ತಿ ಬೇಬಿ ಕುಚ್ಚು ಇಷ್ಟ ಆಯಿತು. ಅಂದರೆ ಸ್ವಲ್ಪ ರಿಸ್ಕ್ ಆಗುತ್ತೆ, ಅಂದರೆ ಜಾಸ್ತಿ ಹತ್ತತ್ರ ಹಾಕಬೇಕು ಅಂದರೆ. ಇವತ್ತಿನ ವೀಡಿಯೋ ಇಷ್ಟ ಆದರೆ ಸಪೋರ್ಟ್ ಮಾಡಿ.